ಅದು ಏ ಸುಜಿ, ಏನ್ ಮಾಡ್ತಾ ಇದೀಯ ಅಲ್ಲಿ ನೀನು? ಅವ್ರು ಯಾರು? ಏ ಯಾರಪ್ಪ ನೀನು? ಗುರ್ತು ಪರಿಚಯ ಇಲ್ದಿದ್ದವ್ರ ಜೊತೆ ಹೀಗೆಲ್ಲ ಮಾತಾಡ್ತಾ ನಿಂತ್ಕೋಬಾರ್ದಮ್ಮ ನೀನು. ಗುರ್ತಿದ್ದಾರೆ. ಗುರ್ತಿದ್ಯಾ? ಯಾರಪ್ಪ ನೀನು? ಈಗ ಗುರ್ತಿದ್ದಾರೆ. ಹೀಗೆ ಸ್ವಲ್ಪ ಹೊತ್ತಿದ್ರೆ ಪರಿಚಯ ಆಗ್ತಾರೆ ಅಲ್ವಾ ತಾತ? ಇಷ್ಟು ಒಳ್ಳೆಯವಳಾಗ್ಬಾರ್ದಮ್ಮ ನೀನು. ಈಗ ನೀನ್ ಅನ್ಭವಿಸ್ತಾ ಇರೋ ಸಾಲ್ದ? ಬಾರಮ್ಮ ಹೋಗೋಣ. ನಾನೇನು ತಪ್ಪು ಮಾಡಿಲ್ಲ. ನನ್ನ ಅಮ್ಮನ್ ನೋಡ್ಬೇಕು. ಅಮ್ಮಂಗೆ ಯಾರು ಊಟ ಮಾಡಿಸ್ತಾನೋ, ಯಾರು ನೋಡ್ಕೊತಾನೋ ಒಂದು ಗೊತ್ತಾಗ್ತಿಲ್ಲ ಅಕ್ಕ. ಈ ಕೊಲೆ ಮಾಡಿದ್ ನಾನಲ್ಲ ಅಕ್ಕ, ಆ ದಾಸಪ್ಪನೇ ಅಕ್ಕ ಶೂಟ್ ಮಾಡಿದ್ದು. ನನ್ ಕಣ್ ಕೂಡ ನನ್ನ ಹತ್ರ ಗನ್ ಕೊಟ್ಬಿಟ್ಟ ಅಕ್ಕ. ಆ ದಾಸಪ್ಪನೇ ಅಕ್ಕ ಸಾಯ್ತಿದ್ದು. ಸುಜಿ, ಏನ್ ಹೇಳ್ತಾ ಇದೀಯ ನೀನು? ನಿಜ ಹೇಳ್ತಾ ಇದ್ಯಾ? ನೋಡು, ಇದ್ ನಿಜ ಆದ್ರೆ ನಾನು ನಿನ್ನನ್ನ ಇಲ್ಲಿಂದ ಬಿಡಿಸ್ತೀನಿ. ಹೇಳು ಸುಜಿ. ನಿಜವಾಗ್ಲೂ? ಖಂಡಿತವಾಗ್ಲೂ ಬಿಡಿಸ್ತೀನಿ. ಆದ್ರೆ ಏನ್ ನಡೀತು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ಎಲ್ಲ ಹೇಳ್ತೀಯಾ? ನಮ್ಮಮ್ಮನ ನಮ್ಮ ಏರಿಯಾ ಕರ್ಕೊಂಡು ಹೋಗಿದ್ದೆ. ಹಳೆ ದಿನರು ನೆನಪಾದ್ರೆ ಹೋಗ್ಬೋದು ಅಂತ. ಅಲ್ಲಿಗೆ ದಾಸಪ್ಪ ಬಂದ. ನಮ್ಮಮ್ಮನ ಎತ್ತಾಕೊಂಡು ಹೋದ. ಅವ್ರ ಮನೆ ಬಾಗ್ಲ ಹತ್ರ ಹೋಗ್ತಿರ್ಬೇಕಾದ್ರೆ ಗುಂಡಿನ ಸತ್ ಕೇಳಿಸ್ತು. ನನಗ್ ತುಂಬಾ ಭಯ ಆಯ್ತು. ದಾಸಪ್ಪ ಎಲ್ಲಿ ನಮ್ಮಮ್ಮನ್ ಕೊಲೆ ಮಾಡ್ಬಿಟ್ನೋ ಅಂತ. ಒಳಗಡೆ ನೋಡಿದ್ರೆ ದಾಸಪ್ಪನ ಕೈಯಲ್ಲಿ ಗನ್ನಿತ್ತು. ಅವ್ರಮ್ಮ ಕೆಳಗಡೆ ಬಿದ್ದಿದ್ರು. ಫುಲ್ಲು ರಕ್ತ ಆಗಿತ್ತು. ದಾಸಪ್ಪ ನನ್ನ ನೋಡ್ದ, ನನ್ನ ಹತ್ರ ಬಂದ. ನನಗ್ ತುಂಬಾ ಭಯ ಆಯ್ತು. ಎಲ್ಲಿ ನನ್ನ ಸುಟ್ಬಿಡ್ತೇನೋ ಅಂತ ನನ್ನ ಕೈಯಲ್ಲಿ ಗನ್ ಕೊಟ್ಟ. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಲ್ಲಿ ಹಾಗೇ ನಿಂತ್ಬಿಟ್ಟೆ. ಓಯ್, ಯಾರು ನೀನು? ಬಾಬಾ, ದೂತ್ ಬಾಬಾ. ನಿನ್ ಫ್ರೆಂಡಾ? ಅಯ್ಯೋ, ತುಂಬಾ ಮಹಿಮಾವಂತರು ಸಾರ್. ಬೇಕಾದ್ರೆ ಚಿಕ್ಕಮ್ಮವ್ರನ್ನ ಕೇಳಿ. ರಂಜಿತನ? ಅಲ್ಲ ಸಾರ್, ರಶ್ಮಿ. ರಶ್ಮಿ ಅಮ್ಮವ್ರಿಗೆ ಇವ್ರ ಮಾತುಗಳು ಅಂದ್ರೆ ತುಂಬಾ ಇಷ್ಟ. ಅದ್ಯಾವತ್ತೂ ಈ ಮನೆ ಕಡೆ ಸುಳಿಬಾರ್ದು. ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ. ನಿಂಗೆ ವಾರ್ನ್ ಮಾಡ್ತಾ ಇದ್ದೀನಿ. ರಶ್ಮಿ ಜೊತೆ ಮಾತಾಡಿದ್ ಕೇಳಿದ್ರೆ ಸುಮ್ಮನೆ ಬಿಡಲ್ಲ. ಕಳಸವನ್ನ. ಅವನ್ ಯಾರು ಅಂತ ನಿನಗೆ ಗೊತ್ತಾ? ಹ್ಞೂ ಅಣ್ಣ, ಒಂದ್ಸಲ ಸೀದಾ ಒಳಗೆ ಬಂದ್ಬಿಟ್ಟಿದ್ದ. ಮನೆಗ? ಇಲ್ಲ, ಬಾಗ್ಲ ತನಕ. ಇನ್ನೊಂದ್ಸಲ ಕಾಂಪೌಂಡ್ ಜಂಪ್ ಮಾಡಿ ಬಂದ್ಬಿಟ್ಟ. ಓ, ಇದು ನಾನು ಅನ್ಕೊಂಡದಕ್ಕಿಂತ ಸೀರಿಯಸ್ ಆಗಿದೆ. ರಶ್ಮಿ ಜೊತೆ ಫ್ರೆಂಡ್ ಆಗಿದಾನಂತೆ? ಹೌದಾ? ನನಗೆ ಗೊತ್ತೇ ಇಲ್ಲ. ನನಗನ್ಸುತ್ತೆ ಅವ್ನು ಕಳ್ಳ ಇರ್ಬೋದಾ ಅಂತ. ಕಳ್ಳ ಆದ್ರೆ ಹೀಗ್ ಪದೇ ಪದೇ ಯಾಕೋ ಕಾಣಿಸ್ಕೊತಾನೆ? ಮತ್ತೆ ನನಗೊಂದು ಅನುಮಾನ. ಅವನನ್ನ ನೋಡಿದ್ರೆ ಮಾತ್ರ ಹಿಂದೆ ಎಲ್ಲೋ ನೋಡಿರೋ ಹಾಗಿದೆ.